ಮತ್ತೊಮ್ಮೆ ಸಂವಿಧಾನ ಬದಲಾವಣೆ ಮಾತಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂವಿಧಾನ ಏನಾದರೂ ಬದಲಾಯಿಸಿದ್ರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಸಿಎಂ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಮಾತು ಬಿಜೆಪಿಯ ಹಿಡನ್ ಅಜೆಂಡಾ ಅಂತ ಡಿಸಿಎಂ ಆಪಾದಿಸಿದ್ದಾರೆ. ಸಂಸದ ಹೆಗಡೆಯನ್ನ ಹುಚ್ಚ ಅಂತ ಸಚಿವ ತಂಗಡಗಿ ಜರೆದಿದ್ದಾರೆ. ಎಲ್ಲ ಬೆಳವಣಿಗೆಯಿಂದ ಬಿಜೆಪಿ ತೀವ್ರ ಮುಜುಗರಕ್ಕೆ ಒಳಗಾಗಿದೆ. ಹೆಗಡೆ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಬಿಜೆಪಿ ಈಗ ನೇರವಾಗಿ ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕೋದಕ್ಕೆ ಶುರು ಮಾಡಿದೆ. ಇದರಿಂದ ಸಂಸದ ಹೆಗಡೆ ಕೋಪ ಮಾಧ್ಯಮಗಳತ್ತ ತಿರುಗಿತು. ಮತ್ತೆ ನಾಲ್ಗೆನ ಹರಿಬಿಟ್ರು. ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗುತ್ತೆ. ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಬಿಜೆಪಿ ಅವರು ಹೆಂಗೆ ಪರ್ಸನಲ್ ಅಂತ ಹೇಳಕ್ಕಾಗ್ತದೆ? ವೈ ದೇ ಕೆಪ್ಟ್ ಇನ್ ದಿ ಬಿಜೆಪಿ? ಏನ್ ಆಕ್ಷನ್ ತಗೊಂಡಿದ್ದಾರೆ? ಅವ್ರೇನು ಎಕ್ಸ್ಪೆಲ್ ಮಾಡಿದಾರಾ? ಏನು ಎಕ್ಸ್ಪೆಲ್ ಮಾಡಿದ್ದಿಲ್ಲ. ಅವರ ಅನಂತ ಹೆಗಡೆ ಅವನೊಬ್ಬ ಉತ್ಸ, ಅವನಿಗೆ ಉಚ್ಚಾಸ್ಪತ್ರೆ ಸೇರಿಸಬೇಕು ನಿಜವಾಗ್ಲೂ ಬಿಜೆಪಿ ಅವರು. ಅವನಿಗೆ ನಾಲಿಗೆಗೆ ಅವರು ಆ ಸೆಕ್ಯುಲರ್ ಪದವನ್ನ ಸಂವಿಧಾನದಿಂದ ತೆಗಿಬೇಕು ಅಂತ ಹೇಳಿ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಅವ್ರು ಇದನ್ನ ತಾವು ಕ್ಷಮ ಕೇಳಬೇಕಂತ ಈ ರೀತಿ ಏನ್ ಮಾಡ್ತಿದ್ದಾರೆ. ಇದರಿಂದ ನಮಗೂ ಅನಂತಕುಮಾರ್ ಅವರು ಅವರೇನು ಸ್ಥೀಮಿತದಲ್ಲಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಯಾಕೆ ಈ ರೀತಿ ಹೇಳಿಕೆಗಳನ್ನ ಚುನಾವಣಾ ಸಂದರ್ಭಗಳಿಗೆ ಮಾತ್ರ ನೀವು ಕೊಡ್ತಿದ್ದೀರಿ? ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇಬೇಕು ಕಣ್ರಿ. ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ. ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ, ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ. ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಯಾರಿಗೆ ಹೇಳಿದ್ದದು? ಮೀಡಿಯಾ ಅಂದ್ರೆ ಈ ಸುದ್ದಿನ ಪ್ರಸಾರ ಮಾಡ್ತಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಿರೋರು ಎಲ್ರಿಗೂ ಸರ್, ಸೋಷಿಯಲ್ ಮೀಡಿಯಾ ಅದು ಎಲ್ಲಿ ಹೇಳಿದಾರ? ಹಂಗೆ ಅಲ್ಲ, ಮೀಡಿಯಾ ಅಂತಾನೆ ಹೇಳಿದಾರೆ. ಮತ್ತೆ ಇಲ್ಲಿ ಬಂದೇ ಇಲ್ಲ, ಇದೆಯಾ ಮೀಡಿಯಾ ಅಂತ ಹೇಳಿದ್ರೆ? ಇದೆ. ಓಕೆ, ಆಲ್ ರೈಟ್. ಏನೀಗ ಆನೆ ಯಾರು ನಾಯಿ ಯಾರು ಅನ್ನೋದನ್ನ ಇನ್ನೊಂದು ವಾರದಲ್ಲಿ ಟಿಕೆಟ್ ಕೊಟ್ಟಾಗ ಗೊತ್ತಾಗತ್ತಲ್ಲ, ಗೊತ್ತಾಗಬೇಕಲ್ಲ. ಆ ದಿನ ನಾವು ನಿಮ್ಮನ್ನ ಏನಂತ ಕರೀಬಹುದು ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಆಯ್ತು. ನಾವು ಹಿಂಗೆ ಹೇಳ್ಬೋದು, ಯೋಗ್ಯರಿದ್ದರೆ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಟ್ಟರೆ ಮರ್ಯಾದೆ ಅವರಿರುತ್ತೆ. ಅಯೋಗ್ಯರಿಗೆ ಏನು ಪ್ರತಿಕ್ರಿಯೆ ಕೊಡ್ತೀರಿ? ಏನು ಕೊಡಕ್ಕಾಗತ್ತೆ ಅಲ್ವಾ? ಹೌದು, ನಿರೀಕ್ಷೆ ಮಾಡೋಂಗಿಲ್ಲ. ಈಗ ನೀರಿಲ್ಲ ಬೆಂಗಳೂರಲ್ಲಿ ಎಂದುಬಿಟ್ಟು ವೃಷಭಾವತಿಗೆ ಹೋಗಿ ತಗೊಂಬಂದು ಕುಡಿಯಕ್ಕಾಗತ್ತೆಯೇ? ಅದನ್ನ ಕುಡಿಯಕ್ಕಾದ್ರೂ ಆಗತ್ತೆ. ಹಾಗೆ ಗಲೀಜುಗಳನ್ನ ಗಲೀಜಾಗೆ ಬಿಟ್ಬಿಡು. ಆನೆ ಗಾಂಭೀರ್ಯದಲ್ಲಿ ಹೋಗುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಹಾಗೆ ವೃಷಭಾವತಿಯಲ್ಲಿ ನದಿಯಲ್ಲಿ ನೀರು ಹರಿತಾ ಇರುತ್ತೆ. ಈ ಥರ ಮಾತುಗಳಲ್ಲಿ ನಾವು ಅದನ್ನ ಗಲೀಜು ನೀರಾಗಿ ಬಿಟ್ಬಿಡ್ಬೇಕಷ್ಟೇ. ಕುಡಿಯಕ್ಕೆ ಯೋಗ್ಯ ಅಲ್ಲ ಅಂತ ಅಲ್ವಾ? BJPನವ್ರಿಗೆ ಹೇಳ್ತೀನಿ, ಈಗ ಇವತ್ತು ಎಲೆಕ್ಷನ್ ಟೈಮು ಅದು ಇದು ಅಂತ ಕತ್ತೆಕಾಯಿ ಕಿಟ್ಕೊಂಡಿದ್ದೀರಾ ಹಂಗಾರೆ ನಿಮ್ಮ ಪಕ್ಷದಲ್ಲಿ? ನಿಮ್ಮ ಮಾನ ಮರ್ಯಾದೆ ಇದ್ದರೆ ನೀವು ಕ್ರಮ ತಗೋಬೇಕು. DK ಹೇಳಿದೀನಿ ಒಪ್ಪಲ್ಲ. ಅವ್ರು ಪರ್ಸನಲ್ ಅಂತ ಹೆಂಗೆ ಹೇಳ್ತಾರೆ ಅಂತಾರೆ. ನೀವು ಕಾಂಗ್ರೆಸ್ನವ್ರು ಪರ್ಸನಲ್ ಅಂತ ಹೇಳಲ್ವಾ? ಇದೆಲ್ಲ ಅವ್ರದ್ದು ವೈಯಕ್ತಿಕ ಹೇಳಿಕೆ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲಪ್ಪ ಅಂತ ನೀವೆಷ್ಟು ಸರಿ ಹೇಳಿಲ್ಲ ಸರ್? ನೀವೆಷ್ಟು ಸರಿ ಹೇಳಿಲ್ಲ? ತೆಕ್ಕೊಡ್ಲಾ ಒಂದೊಂದಾಗಿ? ಯಾರ್ಯಾರ ವಿಷಯದಲ್ಲಿ ಹೇಳಿದ್ರು ಅಂತ.